ಎಲ್ರಿಗೂ ನಮಸ್ಕಾರ. ಹ್ಮ್ ಇದು ನನ್ನ ಹೊಸ ಚಾನೆಲ್ ಕ್ರಿಯೋ ವಿತ್ ಕನ್ನಡ ಅಂತ ಹೇಳ್ಬಿಟ್ಟು. ಏನಕ್ಕಪ್ಪ ಅಂದ್ರೆ ಇದು ಆ, ನಮ್ಮ ಮೆಕ್ಯಾನಿಕಲ್ ಫೀಲ್ಡ್ಸ್ ಅಲ್ಲಿ ತುಂಬಾ ಸಾಫ್ಟ್ವೇರ್ ಗಳಿದೆ. ಕ್ರಿಯೋ, ಸಾಯಿಡಕ್ಸ್, ಎನ್ಎಕ್ಸ್ ಈ ತರ ಮುಂತಾದ ಸಾಫ್ಟ್ವೇರ್ಸ್ ಗಳಿದೆ. ಇದನ್ನ ನೀವು ಎಲ್ಲೇ ಹೋದ್ರು ಇಂಗ್ಲಿಷ್ ಅಲ್ಲಿ ಮಾತ್ರ ಕಲಿಯಕ್ಕಾಗೋದು ಆನ್ಲೈನ್ ಅಲ್ಲಿ. ಸೊ ನಾನು ಪ್ಯೂರ್ಲಿ ಕನ್ನಡದಲ್ಲಿ ಫ್ರೀ ಆಗಿ ಹೇಳ್ಕೊಡ್ಬೇಕು ಅಂತ ಹೇಳಿ ಯೋಚನೆ ಬಂತು. ಸೊ ಅದಕ್ಕೋಸ್ಕರ ನಾನು ಇದನ್ನ ಎಲ್ಲಾ ಕನ್ನಡದಲ್ಲೇ ಸಿಗುತ್ತೆ ನಿಮ್ಗೆ ಈ ಸಾಫ್ಟ್ವೇರ್ ಅಲ್ಲಿ ಏನಿದ್ರು. ನನ್ಗೆ ಇದರಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಸಾಫ್ಟ್ವೇರ್ ಅಲ್ಲಿ. ಓಕೆ, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಏನ್ ಬೇಕಿದ್ರು ಕಮೆಂಟ್ ಮಾಡ್ಬೋದು, ಅಥವಾ ನಾನೊಂದು ಮೇಲ್ ಐಡಿ ಕೊಡ್ತೀನಿ, ನೀವು ಅದಕ್ಕೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಇದರಲ್ಲಿ ಸ್ಕ್ರಾಚ್ ಇಂದ ಅಡ್ವಾನ್ಸ್ ವರ್ಗು ಎಲ್ಲಾ ಕಲಿತೀರಾ ಈ ಸಾಫ್ಟ್ವೇರ್ ಅಲ್ಲಿ. ಓಕೆ, ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಕ್ರಿಯೋ ವಿತ್ ಕನ್ನಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ನಿಮ್ಗೆ ನೆಕ್ಸ್ಟ್ ಇದರಲ್ಲಿ ಏನೇನು ಕಲಿಬೇಕು ಅನ್ಸುತ್ತೋ ಎಲ್ಲ ಸಿಗುತ್ತೆ. ಓಕೆ, ತುಂಬಾ ಲ್ಯಾಗ್ ಮಾಡಕ್ ಹೋಗಲ್ಲ. ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇ ವಿಡಿಯೋ ಆಗೋದ್ರಿಂದ ನಾನು ಇದನ್ನ ಎಲ್ಲ ಹೇಳಕ್ ಇಷ್ಟಪಟ್ಟೆ, ಹೇಳ್ಬೇಕು ಅನ್ಕೊಂಡು ಹೇಳ್ದೆ. ಓಕೆ, ಇನ್ ಫ್ಯೂಚರ್ ಏನಿದ್ರು ಕೆಲ್ಸದ ಮುಖಾಂತರ ತೋರ್ಸೋಣ. ಇಷ್ಟ ಹೇಳಕ್ ಇಷ್ಟಪಡ್ತಾ. ಓಕೆ, ಇದು ಕ್ರಿಯೋ ಟ್ಯಾಬ್ ಈ ತರ ಇರುತ್ತೆ. ಗೊತ್ತಿದ್ರೆ ಓಕೆ, ಗೊತ್ತಿಲ್ಲದೆ ಇರೋರು ನನ್ಗೆ ಗೊತ್ತಿರೋದ್ ಮಟ್ಟಿಗೆ 80% ಗೊತ್ತಿರೋ ಇರ್ತಾರೆ, 20% ಗೊತ್ತಿಲ್ಲದೆ ಇರ್ತಾರೆ. ಸೊ ನನ್ಗೆ ಗೊತ್ತಿರೋರು ನೆಕ್ಸ್ಟ್ ನಿಮಗೆ ಮುಂದೆ ಬರೋ ವಿಡಿಯೋ ಅರ್ಥ ಆಗುತ್ತೆ. ಗೊತ್ತಿಲ್ಲದೆ ಇರೋರು ಪ್ರತಿಯೊಂದನ್ನು ಇದನ್ನ ನೋಡ್ಕೊಂತ ಹೋಗಿ, ನಿಮ್ಗೆಲ್ಲ ಅರ್ಥ ಆಗುತ್ತೆ, ಚೆನ್ನಾಗಿ ಕಲಿತೀರಾ. ಆ ಭರವಸೆ ನಾನ್ ಕೊಡ್ತೀನಿ. ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ವಾ ಕಮೆಂಟ್ ಹಾಕಿ, ಅಥವಾ ಮೇಲ್ ಮಾಡಿ. ಮೇಲ್ ಐಡಿ ನಾನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಥವಾ ಪಿನ್ ಅಲ್ಲಿ ಹಾಕಿರ್ತೀನಿ, ಕೇಳಿ. ನಾನು ಒನ್ ಡೇ ಲೇಟ್ ಆಗ್ಬೋದು, ಪ್ರತಿಯೊಬ್ಬರಿಗೂ ಆನ್ಸರ್ ಕೊಡ್ತೀನಿ, ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಇದು ಕ್ರಿಯೋ ಟ್ಯಾಬ್ ಹೀಗಿರುತ್ತೆ. ಓಕೆ, ಇದು ನ್ಯೂ ಅಂತ ಹೇಳಿ. ನ್ಯೂ ಅಂದ್ರೆ ಹೊಸದಾಗಿ ನಾವೇನ್ ಪಾರ್ಟ್ ಸ್ಟಾರ್ಟ್ ಮಾಡಂಗಿದ್ರು ಇಲ್ಲಿ ಆಪ್ಷನ್ಸ್ ಇದೆ. ಲೇಔಟ್, ಸ್ಕೆಚ್, ಪಾರ್ಟ್, ಅಸೆಂಬ್ಲಿ, ಮ್ಯಾನುಫ್ಯಾಕ್ಚರಿಂಗ್, ಡ್ರಾಯಿಂಗ್, ಫಾರ್ಮೆಟ್, ಮತ್ತೆ ನೋಟ್ಬುಕ್. ಇದರಲ್ಲಿ ನಿಮ್ಗೆ ಒನ್ ಬೈ ಡೇ ಬೈ ಡೇ ಹೇಳ್ಕೊಡ್ತಾ ಹೋಗ್ತೀನಿ. ನಾವು ಯೂಶಲಿ ಮಾಡೋದೇನಂದ್ರೆ ಇಲ್ಲಿ ಪಾರ್ಟ್ ಅಂತ ಇದೆ ಇದು. ಓಕೆ, ಇದರಲ್ಲಿ ಇದಷ್ಟೇ ಯೂಸ್ ಮಾಡೋದು. ಮತ್ತೆ ಅಸೆಂಬ್ಲಿ, ಪಾರ್ಟ್ ಬಂದಾಗ ಪಾರ್ಟ್, ಅಸೆಂಬ್ಲಿ ಬಂದಾಗ ಅಸೆಂಬ್ಲಿ, ಡ್ರಾಯಿಂಗ್ ಬಂದಾಗ ಡ್ರಾಯಿಂಗ್. ಈ 3 ಥಿಂಗ್ಸ್ ನ ಮಾತ್ರ ಯೂಸ್ ಮಾಡೋದು. ಯಾವ್ದಾದ್ರು ಪಾರ್ಟ್, ಅಸೆಂಬ್ಲಿ ಮತ್ತೆ ಡ್ರಾಯಿಂಗ್. ಓಕೆ, ಇದನ್ನ ಯೂಸ್ ಮಾಡ್ತೇನೆ ನಾನು. ನೆಕ್ಸ್ಟ್ ಇದ್ರ ಬಗ್ಗೆ ಡೀಪ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ ಒಂದನ್ನು ಹೇಳ್ತಾ. ಇದು ಓಪನ್. ಸೊ ನಾವ್ ಯಾವ್ದಾದ್ರು ಮುಂಚೆ ಮಾಡಿರೋದನ್ನ ಇಲ್ಲಿ ಓಪನ್ ಮಾಡ್ಬೋದು. ಓಕೆ, ಇದು ಓಪನ್ ಲಾಸ್ಟ್ ಸೆಷನ್ ಅಂದ್ರೆ ನೀವು ಲಾಸ್ಟ್ ಅಲ್ಲಿ ಏನ್ ಮಾಡಿರ್ತೀರೋ ಪ್ರೀವಿಯಸ್ ಇದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಎಲ್ಲೂ ಡಾಟಾ ಸಿಕ್ಕಿಲ್ಲ ಅಂದ್ರೆ ಇಲ್ಲ ಡೈರೆಕ್ಟ್ ಆಗಿ ಬಂದು ಓಪನ್ ಮಾಡಬಹುದು. ನೀವು ಫೈಲ್ ಹೋಗ್ಬಿಟ್ಟು ಓಪನ್ ಮಾಡ್ಬೇಕಂತ ಏನಿರಲ್ಲ. ವರ್ಕಿಂಗ್ ಡೈರೆಕ್ಟರಿ ಇದರಲ್ಲಿ ಇದು ತುಂಬಾ ಬಹಳ ಮುಖ್ಯ. ವರ್ಕಿಂಗ್ ಡೈರೆಕ್ಟರಿ ಯಾವತ್ತು ಯಾವುದೇ ಒಂದು ಪಾರ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಗೊಂದು ವರ್ಕಿಂಗ್ ಡೈರೆಕ್ಟರಿ ಇರುತ್ತೆ. ಅಂದ್ರೆ ನಮ್ಗೆ ಇಲ್ಲೇ ಹೋಗಿ ಸೇವ್ ಆಗ್ಬೇಕಂತ ಇರುತ್ತೆ. ಈಗ ಎಕ್ಸಾಂಪಲ್ ಯಾವ್ದಂದ್ರೆ ನನಗೆ ಡೆಸ್ಕ್ಟಾಪ್ ಅಲ್ಲಿ ಯಾವ್ದೋ 8 XYZ ಮಾಡಲ್ ಮಾಡ್ತಾ ಇದ್ದೀನಿ. ಸೊ ಅದಲ್ಲೇ ಹೋಗಿ ಸೇವ್ ಆಗ್ಬೇಕು. ಸೊ ನಾ ಅದನ್ನ ಆ ಮಾಡಲ್ ಹೋಗ್ಬಿಟ್ಟು ನನ್ಗೆ ಈಗ ಡೆಸ್ಕ್ಟಾಪ್ ಅಲ್ಲಿ ಯಾವ್ದೋ ಒಂದು ಫೋಲ್ಡರ್, ನ್ಯೂ ಫೋಲ್ಡರ್ ನಂದು ಬಂದ್ಬಿಟ್ಟು XYZ ಪಾರ್ಟ್ ನೇಮ್ XYZ ಕ್ರಿಯೇಟ್ ಮಾಡಬಹುದು, ಅಥವಾ ಮಾಡಿರೋದನ್ನ ತಗೊಂಡ್ಬಂದು ಇಲ್ಲಿ ಹಾಕ್ಬೋದು. ಓಕೆ, ನಾನು ಇದು ಕ್ರಿಯೇಟ್ ಮಾಡಿದ್ದು ಈಗ ವರ್ಕಿಂಗ್ ಡೈರೆಕ್ಟರಿ ಇದೆ. ಸೊ ಎಕ್ಸಾಂಪಲ್ ಅದು ಸೆಟ್ ಆಗಿದಿಲ್ಲ ಅಂತ ನೋಡಕ್ಕೆ ಇಲ್ಲಿ ನೋಡಿ, ಓಪನ್ ಹೋದಾಗ XYZ ಗೆ ಹೋಗಿದೆ. ಡೆಸ್ಕ್ಟಾಪ್ ಅಲ್ಲಿ XYZ. ಅಥವಾ ಈ ತರನು ಮಾಡಬಹುದು. ಇಲ್ಲ ಆ ತರ ಬೇಡ ಅಂದ್ರೆ ಇಲ್ಲಿದೆ ಡೆಸ್ಕ್ಟಾಪ್ ಅಂತ ಹೇಳಿ. ಇದರಲ್ಲಿ ನಿಮ್ದು ಯಾವ್ದು ಫೋಲ್ಡರ್ ಬೇಕೋ ಆ ಫೋಲ್ಡರ್ ನೀವು ಕ್ಲಿಕ್ ಮಾಡಬಹುದು. ಸೊ ನನ್ಗೆ ಇಲ್ಲಿ ಇದೆ, ನನ್ಗೆ ಗೌತಮ್ ಅಂತ ಹೇಳಿದೆ. ನಾವು ಯಾವ್ದು ಬೇಕಾದ್ರೂ ಓಪನ್ ಮಾಡ್ಕೋಬಹುದು ಇಲ್ಲಿ. ಓಕೆನಾ, ವರ್ಕಿಂಗ್ ಡೈರೆಕ್ಟರಿ ಸೆಲೆಕ್ಟ್ ಆಗಿದೆ XYZ ಗೆ. ನೆಕ್ಸ್ಟ್ ಎರೇಸ್ ನಾಟ್ ಡಿಸ್ಪ್ಲೇಡ್ ಅಂದ್ರೆ ನಿಮ್ಗೆ ಯಾವ್ದಾದ್ರು ಇಲ್ಲಿ ಶೋ ಆಗ್ತಿಲ್ವಲ್ಲ ಆ ಡಾಟಾ ಬೇಡ ಅಂದ್ರೆ, ಆ ಡೇಟಾ ಇದ್ದಾಗ ಏನಾಗುತ್ತೆ, ಸಿಸ್ಟಮ್ ಸ್ಲೋ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು, ನಾಟ್ ಡಿಸ್ಪ್ಲೇಡ್ ನಮಗೆ ಕಾಣ್ತಾ ಇರೋದು ಅವಶ್ಯಕತೆ ಇಲ್ಲ. ಸೊ ಅದನ್ನ ಎರೇಸ್ ಮಾಡ್ಬಿಟ್ರೆ ಮುಗೀತು. ಇದು
ಮಾಡೆಲ್ ಡಿಸ್ಪ್ಲೇ ಅಂತ ಹೇಳಿ. ಇದರಲ್ಲಿ ತುಂಬಾ ಸೆಟ್ಟಿಂಗ್ಗಳಿದೆ. ಇದು ಒನ್ ಬೈ ಒನ್ ಹೋಗಕ್ಕೆ ಮಿನಿಮಮ್ ತುಂಬಾ ಕ್ಲಾಸ್ಗಳಾಗುತ್ತೆ. ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಸಿಸ್ಟಮ್ ಅಪಿಯರೆನ್ಸಸ್ ಸೇಮ್ ಆ ಮಾಡೆಲ್ ಡಿಸ್ಪ್ಲೇ ಅಲ್ಲಿ ಸಿಸ್ಟಮ್ ಅಪಿಯರೆನ್ಸ್ ಇದೆ, ನೋಡ್ಕೊಳ್ಳಿ ಇಲ್ಲಿ. ಸಿಸ್ಟಮ್ ಅಪಿಯರೆನ್ಸ್ ಮಾಡೆಲ್ ಡಿಸ್ಪ್ಲೇ ಅಲ್ಲೇ ಇರುತ್ತೆ. ಇದು ಸಪರೇಟ್ ಆಗಿ ಕೊಟ್ಟಿರ್ತಾರೆ. ಓಕೆನಾ. ಈ ಸೆಟ್ಟಿಂಗ್ ಯುಟಿಲಿಟೀಸ್ ಹೋಗ್ತಾ ಹೋಗ್ತಾ ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇದ್ರ ಬಗ್ಗೆ ಇನ್ ಡೀಪ್ ಆಗಿ ಹೇಳ್ತಾ ಹೋಗ್ತೇನೆ. ಪ್ರತಿಯೊಂದು ಇಲ್ಲಿ ಏನೇನ್ ಕಾಣುತ್ತೋ ಪ್ರತಿಯೊಂದರಿಂದ ಒಂದೊಂದು ಯೂಸ್ ಇದೆ. ಸೊ ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀವು ಯಾವ್ದಕ್ಕೂ ತಲೆ ಕೆಡ್ಸೋ ಅವಶ್ಯಕತೆ ಇಲ್ಲ. ಓಕೆ. ಫಸ್ಟ್ ನೀವು ಹೊಸದಾಗಿ ಅಂದ್ರೆ ಹೊಸದಾಗೆ ಸ್ಟಾರ್ಟ್ ಮಾಡೋದು ನೀವು. ನಾನು ಇಲ್ಲಿ ಏನ್ ಕೊಡ್ತೀನಿ, ನನ್ನ ಚಾನೆಲ್ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. CREO WITH ವಿತ್ ಕನ್ನಡ. ಓಕೆನಾ. ನಿಮ್ಗೆ ಸ್ಟಾರ್ಟಿಂಗ್ ಡೇಸ್ ಎಲ್ಲ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ನಾನು ಕ್ರಿಯೋ ವಿತ್ ಕನ್ನಡ ಏನಿದು ಸ್ಪೇಸ್ ಕೊಟ್ಟಿಲ್ಲ, ಸ್ಪೇಸ್ ಕೊಡ್ಬೇಕಲ್ಲ ಅಂತ ಹೇಳ್ತೀರಾ. ಓಕೆನಾ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸ್ಪೇಸ್ ಕೊಡಂಗಿಲ್ಲ ಈ ಸಾಫ್ಟ್ವೇರ್ ಅಲ್ಲಿ. ನೋಡಿ, ಇನ್ನು ಇಲಿಗಲ್ ಕ್ಯಾರೆಕ್ಟರ್ ಅಂತ ಬರುತ್ತೆ. ಸೊ ಸ್ಪೇಸ್ ಕೊಡಂಗಿಲ್ಲ ನಾವು. ಇದನ್ನ ಈ ತರ ಆದ್ರೂ ಮಾಡ್ಬೇಕು, ಅಂದ್ರೆ ಕ್ಲೋಸ್ ಕಂಡೀಷನ್ ಇರ್ಬೇಕು. ಅಥವಾ ನಾನೇ ಅಂಡರ್ಸ್ಕೋರ್ ಕೊಡ್ತಾ ಹೋಗ್ತೀನಿ. ಎವ್ರಿ ವರ್ಡ್ ಎಂಡ್ ಆದ್ಮೇಲೆ, ಎಲ್ಲಾ ಪದ ಎಂಡ್ ಆದ್ಮೇಲೆ ಅಲ್ಲಿ ಅಂಡರ್ಸ್ಕೋರ್ ಕೊಡ್ತೀನಿ. ಇಲ್ಲ ನೀವು ಬೇಡ ಆಯ್ತನ ನಿಮ್ಗೆ ಇಷ್ಟ ಯಾವ್ದು ಬೇಕೋ ಅದನ್ನ ಕೊಡ್ಬೋದು. ಬಟ್ ಏನಂದ್ರೆ ಗ್ಯಾಪ್ ಇರಂಗಿಲ್ಲ, ವರ್ಡ್ ಟು ವರ್ಡ್ ಅಥವಾ ಯಾವ್ದಕ್ಕೂ ಗ್ಯಾಪ್ ಇರಂಗಿಲ್ಲ. ಓಕೆನಾ. ಈ ತರ ಕ್ರಿಯೋ ವಿತ್ ಕನ್ನಡ. ಓಕೆ ಕೊಟ್ಟೆ. ನೆಕ್ಸ್ಟ್ ಏನು, ಇಲ್ಲಿ ಕೆಲವೊಬ್ಬರಿಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನ ನೀವು ತಿಳ್ಕೊಳ್ಳಿ. ಇದ್ರಲ್ಲಿ ನೀವು ಏನ್ ಬೇಕಾದ್ರೂ ಮಾಡಿರ್ಬೋದು. ಅಲ್ಲಿ ಒಳಗಡೆ ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ನಾವು ಚೇಂಜ್ ಮಾಡ್ಬೋದು. ಓಕೆನಾ. ಇದು ತುಂಬಾ ತಲೆ ಕೆಲ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನ್ ಬಂದ್ಬಿಟ್ಟು MMNS ಪಾರ್ಟ್ ಸಾಲಿಡ್, ನಾನ್ ಸಾಲಿಡ್ ಪಾರ್ಟ್ ಮಾಡ್ತೀನಿ, ಅದನ್ನ ಮಾಡ್ಬೋದು. ಅಥವಾ ಸಾಲಿಡ್ ಪಾರ್ಟ್ MMKS. ಯೂಶುವಲಿ 99% ಜನ ಇದನ್ನೇ ಯೂಸ್ ಮಾಡೋದು. ಇದನ್ನ ಯೂಸ್ ಮಾಡಿ. ಓಕೆನಾ. ಸಾಲಿಡ್ ಪಾರ್ಟ್ ಸೆಲೆಕ್ಟ್ ಮಾಡಿ. ಓಕೆ. ಈ ತರ ಟ್ಯಾಬ್ ಓಪನ್ ಆಗುತ್ತೆ ನಿಮ್ಗೆ. ಓಕೆನಾ. ಈ ತರ ಟ್ಯಾಬ್ ಓಪನ್ ಆದ್ಮೇಲೆ ಇದ್ರಲ್ಲಿ ತುಂಬಾ ಇದೆ. ಫೈಲ್ ಅಂತಿದೆ, ಮಾಡೆಲ್ ಅಂತ ಇದೆ, ಅನಾಲಿಸಿಸ್ ಇದೆ, ಅನೋಟೇಟ್ ಇದೆ, ಟೂಲ್ಸ್ ಇದೆ, ವೀವ್ ಇದೆ. ಓಕೆನಾ. ಅಪ್ಲಿಕೇಶನ್ಸ್, ಫ್ಲೆಕ್ಸಿಬಲ್ ಮಾಡಲಿಂಗ್ ಇದೆ, ಅಪ್ಲಿಕೇಶನ್ಸ್ ಇದೆ. ಈ ತರ ತುಂಬಾ ಫೀಚರ್ಸ್ ಇದೆ ಇದರಲ್ಲಿ. ಓಕೆ. ನಿಮ್ಗೆ ಒನ್ ಬೈ ಒನ್ ಎಲ್ಲ ಹೇಳ್ತಾ ಹೋಗ್ತೀನಿ. ಓಕೆನಾ. ಇದರಲ್ಲಿ ರೀಜನರೇಟ್ ಅಂತ ಇದೆ, ಅಂದ್ರೆ ಆಪರೇಷನ್ಸ್, ಗೆಟ್ ಡಾಟಾ, ಡಾಟಮ್ಸ್, ಶೇಪ್ಸ್, ಇಂಜಿನಿಯರಿಂಗ್, ಎಡಿಟಿಂಗ್, ಸರ್ಫೇಸ್, ಮಾಡೆಲ್ ಇಂಟೆಂಟ್. ಈ ತರ ತುಂಬಾ ಸಾಫ್ಟ್ವೇರ್ಸ್ ಇದೆ, ತುಂಬಾ ಸಬ್ ಟೈಟಲ್ಸ್ ಇದೆ ಇದರಲ್ಲಿ. ಮತ್ತೆ ಹೋಗ್ತಾ ಹೋಗ್ತಾ ಇಷ್ಟಿದೆ. ಸರ್ಫೇಸ್ ಅಲ್ಲಿ ಸ್ಟೈಲ್, ಓಕೆ. ಎಡಿಟಿಂಗ್ ಅಲ್ಲಿ ರಿಮೂವ್, ಫಿಲೆಟ್ಸ್, ರ್ಯಾಪ್. ಓಕೆ. ಇದರಲ್ಲಿ ಬ್ಲೆಂಡ್, ರೊಟೇಷನಲ್ ಬ್ಲೆಂಡ್, ಡಾಟಮ್ಸ್ ಅಲ್ಲಿ ಈ ತರ ತುಂಬಾ ಇದೆ. ನಿಮ್ಗೆ ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಯೂಸ್ ಆಗೇ ಆಗುತ್ತೆ. ತುಂಬಾ ಸಿಂಪಲ್ ಸಾಫ್ಟ್ವೇರ್ ಇದು. ಓಕೆ. ಕಷ್ಟಪಡುವಂತದ್ದು ಏನಿಲ್ಲ. ನಾನು ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ ನಿಮ್ಗೆ. ಓಕೆ. ಇದನ್ನ ಬಂದ್ಬಿಟ್ಟು ನಾನು ಏನ್ ನೇಮ್ ಕೊಟ್ಟಿದ್ದು ಅದನ್ನ. ಇಲ್ಲ ನಾನು ಈ ನೇಮ್ ಕೊಟ್ಟೆ, ನನ್ಗೆ ಈ ನೇಮ್ ಬೇಡ, ನನಗೆ ಬೇರೆ ಬೇಕು, ಬೈ ಮಿಸ್ಟೇಕ್ ಕೊಟ್ಬಿಟ್ಟೆ ಅಂತಂದ್ರೆ ಇಲ್ಲಿ ಫೈಲ್ ಅಂತ ಇದೆ. ಓಕೆ. ಅಲ್ಲಿ ಓಪನ್ ನಾವೆಲ್ಲ ನೋಡಿದ್ರಲ್ಲ ಅದು ಇದು. ಓಕೆ. ಫೈಲ್ ಅಂತ ಇದೆ, ಮ್ಯಾನೇಜ್ ಫೈಲ್ ಅಂತ ಇದೆ. ಫೈಲ್ ಅಲ್ಲಿ ಸಬ್ ಫೈಲ್, ಮ್ಯಾನೇಜ್ ಫೈಲ್ ಅಲ್ಲಿ ಮತ್ತೆ ಸಬ್ ಫೈಲ್, ರೀನೇಮ್. ನನ್ಗೆ ಇಲ್ಲಿ ಬಂದ್ಬಿಟ್ಟು ಏನ್ ಕೊಡೋಣ, ಕ್ರಿಯೇಟಿವ್ ಕನ್ನಡ 01. ನನಗೆ ಈ ತರ ನೇಮ್ ಬೇಕು, ಕೊಟ್ಟೆ. ಓಕೆ. ಬಟ್ ಇಲ್ಲಿ ಗ್ಯಾಪ್ ಕೊಟ್ಟಿಲ್ಲ, ನೋಡಿದ್ರ ಗ್ಯಾಪ್ ಕೊಟ್ಟಿಲ್ಲ. ನಾನು ಏನ್ ಮಾಡ್ದೆ, ಈ ತರ ಚೇಂಜ್ ಮಾಡ್ದೆ. ನನಗೆ ಇದು ಮೊದಲನೇದು, ಸೊ ಅದಕ್ಕೋಸ್ಕರ 01 ಅಂತ ಹಾಕ್ದೆ. ನನ್ಗೆ ಅಲ್ಲಿ ನೆನಪಾಗಿಲ್ಲ. ಅಲ್ಲಿ ಏನಕ್ಕೆ ನೆನಪಾಗಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಹೇಳ್ಕೊಡ್ಬೇಕಿತ್ತು, ಅದಕ್ಕೆ ನೆನಪಾಗಿಲ್ಲ. ಓಕೆ. ಈಗ ಈ ತರ ಗೊತ್ತಾಯ್ತಾ ರೀನೇಮ್ ಮಾಡೋದು ಯಾವ ತರ ಅಂತ ಹೇಳಿ. ಸೊ ಅದನ್ನ ಜಸ್ಟ್ ನಾನು ತೋರ್ಸ್ಬೇಕನ್ನಿಸ್ತು, ತೋರಿಸ್ದೆ. ಇನ್ನು ಉಳ್ಕಿದ್ದೆಲ್ಲ ಇದರಲ್ಲಿ ನೀವು ಓಪನ್, ಸೇವ್ ಇದೆಲ್ಲ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಸೊ ನಾ ಇದು ಮಾಡೋದನ್ನ ಸೇವ್ ಮಾಡ್ಬೇಕು. ಇಲ್ಲಿದೆ ಆಪ್ಷನ್, ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ. ಸೇವ್ ಇದೆಲ್ಲ ಹೋಗುತ್ತೆ, ಇದೆಲ್ಲೋ ತೋರಿಸ್ತಾ ಇದೆ. ಓಕೆ. ನೀವು ಆಗ್ಲೇ ಹೇಳಿದ್ರೆ ವರ್ಕಿಂಗ್ ಡೈರೆಕ್ಟರಿ ಸೆಟ್ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು ಅಂತ ಹೇಳಿ. ಎಲ್ಲಿದೆ ಅದು ಬಂದೇ ಇಲ್ಲಲ್ಲ ಅಂತ ತಲೆ ಕೆಡ್ಸ್ಕೊಳ್ಬಾರ್ದು. ಇಲ್ಲಿ ವರ್ಕಿಂಗ್ ಡೈರೆಕ್ಟರಿ ಅಂತ ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಏನಿದೆ ಬಂತು ತಾನೆ ಇಲ್ಲಿ. ಸೊ ಇಲ್ಲಿ ಓಕೆ,
ಮುಗೀತು ಅಷ್ಟೇ. ವರ್ಕಿಂಗ್ ಡೈರೆಕ್ಟರಿ ಸೇವ್ ಆಯ್ತು. ನೆಕ್ಸ್ಟ್ ನೀವು ಯಾವಾಗ ಸೇವ್ ಕೊಡಿ ಆಟೋಮೆಟಿಕ್ ಆಗಿ ಅದೆಲ್ಲ ಸೇವ್ ಆಗುತ್ತೆ. ಇಷ್ಟ ಇದು, ಏನ್ ತುಂಬಾ ತಲೆ ಕೆಡ್ಸ್ಕೊಳೋಂಥದ್ದು ಏನಿಲ್ಲ. ಓಕೆ, ಈ ತರ ಮಾಡಿ. ನೆಕ್ಸ್ಟ್ ಇದ್ರಲ್ಲಿ ಏನ್ ಬರುತ್ತೆ, ಪ್ಲೇನ್ಸ್ ಬರುತ್ತೆ. ಇದನ್ನೆಲ್ಲ ಪ್ಲೇನ್ಸ್ ಅಂತಾರೆ. ಓಕೆ, ಟಾಪ್ ಫ್ರಂಟ್ ರೈಟ್. ಓಕೆ, ನೀವು ಯಾವತ್ತು ನಾವು ನೋಡೋ ದೃಷ್ಟಿ ಯಾವ ತರ ಇರುತ್ತೆ ಅಂದ್ರೆ, ನಾವು ಫ್ರಂಟ್ ಇಂದ ನೋಡ್ತೀವಿ, ಟಾಪ್ ಇಂದ ನೋಡ್ತೀವಿ, ಲೆಫ್ಟ್ ಅಥವಾ ರೈಟ್ ಇಂದ ನೋಡ್ತೀವಿ. ನಮಗೆ ಮೂರು ಸಾಕಾಗುತ್ತೆ. ಈಗ ರೈಟ್ ಗೆ ಲೆಫ್ಟ್ ಆಪೋಸಿಟ್, ಟಾಪ್ ಗೆ ಬಾಟಮ್ ಆಪೋಸಿಟ್, ಫ್ರಂಟ್ ಗೆ ಬ್ಯಾಕ್ ಆಪೋಸಿಟ್. ಸೊ ನಾವು 6 ಇರೋದ್ರಿಂದ ನಾವು 3 ತಗೊಂಡ್ರೆ ಸಾಕಾಗುತ್ತೆ, ಸಫಿಶಿಯಂಟ್ ಅದು. ಓಕೆ, ಏನಾಗುತ್ತೆ, ಟಾಪ್ ಫ್ರಂಟ್ ಮತ್ತೆ ರೈಟ್, ಈ ತರ ಪ್ಲೇನ್ಸ್ ಇದೆ. ಇದು ಕೋಆರ್ಡಿನೇಟ್ ನಮ್ಗೆ ಆ ಎಲ್ಲಾ ಪ್ಲೇನ್ಸ್ ಸೆಂಟರ್. ಓಕೆ, ಇದರಿಂದನೇ ಮೂವ್ ಆಗೋದೆಲ್ಲ. ಇಲ್ಲ ಇದೆ ನೋಡಿ, ವೈ ಝೆಡ್ ಎಕ್ಸ್ ವೈ ಝೆಡ್ 3 ಕೋಆರ್ಡಿನೇಟ್ಸ್ ಇದು. ಓಕೆ, ಇಲ್ಲಿ ಏನಿದೆ, ಇಲ್ಲೊಂದು ಬಾರ್ ಇದೆ, ನಾನು ಎಲ್ಲ ಹೋಯ್ತಿದ್ದು ಈ ತರ. ನನಗಿದು ಬೇಕು, ಇಲ್ಲಿ ಫ್ರಂಟ್ ಅಲ್ಲಿ ಬೇಕು. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಇದೆ ನೋಡಿ, ಏನಂತ ಇದೆ, ರಿಪೀಟ್ ಅಂತ ಇದೆ. ರಿಪೀಟ್ ಅಂತ ನೋಡಿದಾಗ ಏನಾಯ್ತು, ಅದು ಇಲ್ಲಿ ಹೋಗಿದ್ದು ಇಲ್ಲೇ ಬಂತು. ಓಕೆನಾ, ನೋಡಿ ಎಲ್ಲ ಹೋಯ್ತು. ಈಗ ಮಾಡ್ಕೊಂತ ಕುತ್ಕೊಂಡ್ರೆ ಅದು ಬರಲ್ಲ. ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ಬಟ್ ಏನ್ ಮಾಡ್ಬೇಕು, ರಿಪೀಟ್ ಅಂತ ಹೊಡೆದ್ಮೇಲೆ ಬಂತು. ಓಕೆ, ಇಷ್ಟೇ. ಇಲ್ಲಿ ಸರ್ಚ್ ಆಪ್ಷನ್ ಇದೆ. ಓಕೆ, ಇದು ಏನಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಈಗ ಇಲ್ಲಿ ಏನಿಲ್ಲ, ನಿಮ್ಗೆ ಅದು ಹೇಳ್ಕೊಟ್ರೆ ಗೊತ್ತಾಗಲ್ಲ. ಇದು ಸೇಮ್, ಇದನ್ನು ಹೇಳ್ತೀನಿ. ಇದು ಬಂದ್ಬಿಟ್ಟು ಪ್ಲೇನ್. ಓಕೆ, ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನ್ ಮಿನಿಮಲ್ ಕವರ್ ಮಾಡಬೇಕು ಅದಷ್ಟೇ ಕವರ್ ಮಾಡ್ತಾ ಹೋಗ್ತೀನಿ ನಾನು. ನೀವು ನೋಡಿ ಕೂತು ಇದನ್ನ, ನಿಮ್ಗೆ ಏನಾದ್ರು ವಿಡಿಯೋ ತುಂಬಾ ಸ್ಲೋ ಅನ್ಸಿದ್ರೆ 1.5x ಹಾಕೊಂಡ್ಬಿಟ್ಟು ನೋಡಿ. ಓಕೆ, ಇಷ್ಟಕ್ಕೆ ನಾನು ತುಂಬಾ ಡ್ರ್ಯಾಗ್ ಮಾಡಲ್ಲ ಇವತ್ತಿಗೆ, ತುಂಬಾ ಬೇಗ ಕ್ಲೋಸ್ ಮಾಡ್ತೀನಿ. ಓಕೆ, ಪ್ಲೇನ್, ಇದು ಪ್ಲೇನ್. ನನಗೆ ಈಗ ಪ್ಲೇನ್ ಹೈಡ್ ಆಗ್ಬೇಕು ಅಂದ್ರೆ ಇದು ಬಂದ್ಬಿಟ್ಟು ನೋಡಿ, ಇಲ್ಲಿ ಒಂದು ಬಾಕ್ಸ್ ಬಂದಾಗ ಮಾತ್ರ ಅದು ಶೋ ಆಗೋದು. ಇಲ್ಲಿ ಹೈಡ್ ಆಗಿದೆ ಅಂದ್ರೆ ಇಲ್ಲಿ ಬಾಕ್ಸ್ ಶೋ ಆಗಲ್ಲ. ಸೊ ಶೋ ಬೇಕು. ಇಲ್ಲಿ ಆಕ್ಸಿಸ್ ಅದು ಇವಾಗ ಬರಲ್ಲ. ಯಾವ್ದಾದ್ರು ಸರ್ಕ್ಯುಲರ್ ಪಾರ್ಟ್ಸ್ ಇದ್ದಾಗ ಮಾತ್ರ ಇದು ಆಕ್ಸಿಸ್ ಬರುತ್ತೆ. ಓಕೆನಾ, ಇಲ್ಲಿ ಸರ್ಕ್ಯುಲರ್ ಪಾರ್ಟ್ಸ್ ಇಲ್ಲ ಸರ್ಕ್ಯುಲರ್ ಪಾರ್ಟ್ಸ್ ಇಲ್ಲ ಆದ್ರೆ ನನಗೆ ಆಕ್ಸಿಸ್ ಬೇಕಂದ್ರೆ ಅದನ್ನ ಕ್ರಿಯೇಟ್ ಮಾಡ್ಬೋದು. ನಾನು ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಈ ಪಾಯಿಂಟ್ಸ್ ಅಷ್ಟೇ, ಇಲ್ಲಿ ಇಲ್ಲ. ನಿಮಗೆ ಬೇಕು ಅಂದ್ರೆ ಕ್ರಿಯೇಟ್ ಮಾಡ್ಕೋಬಹುದು. ಬಟ್ ಇದು ಕೋಆರ್ಡಿನೇಟ್ ಅಂತ ಹೇಳಿದ್ನಲ್ಲ ಆಗ್ಲೇ ಮೇಲಲ್ಲಿ, ಇಲ್ಲಿದೆ ನೋಡಿ. ಆಫ್ ಆಯ್ತಾ ಈಗ, XYZ ಅದೇ ಕೋಆರ್ಡಿನೇಟ್. ಇದು ಅನೋಟೇಷನ್ ಅಂತ ಹೇಳಿ, ಇದು ನಿಮ್ಗೆ ಹೋಗ್ತಾ ಹೋಗ್ತಾ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಇದು ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಸಿಂಬಲ್ ಕಾಣ್ತಾ ಇದೆಯಲ್ಲ, ಇದು. ಓಕೆ, ಇದು ಸ್ಪಿನ್ ಸೆಂಟರ್ ಅಂತ ಹೇಳಿ. ಸ್ಪಿನ್ ಸೆಂಟರ್ ಏನಪ್ಪಾ ಅಂದ್ರೆ, ನಾವು ಈಗ ಪಾರ್ಟ್ ನ ರೊಟೇಟ್ ಮಾಡ್ತಾ ಇರ್ತೀವಿ. ಇಲ್ಲಿ ನೋಡಿ, ಅದು ಸೆಂಟ್ರಿಗೆ ಇದೆ. ರೆಡ್ ಬಾಕ್ಸ್ ಇದೆಲ್ಲ ಸೆಂಟ್ರಿಗೆ ಇದೆ. ಇದು ಆಫ್ ಆಯ್ತು ಅಂದ್ರೆ ಅದು ಸೆಂಟ್ರಿಗೆ ಇಲ್ಲ. ನಾ ಎಲ್ಲಿ ರೊಟೇಟ್ ಮಾಡ್ತೀನಿ ಅಲ್ಲಿ ಸೆಂಟರ್ ಆಗುತ್ತೆ. ಸೊ ಇದು ಆನ್ ಇದ್ದಾಗ ನಮ್ ಪಾರ್ಟ್ ಸೆಂಟ್ರಲ್ ರೊಟೇಟ್ ಆಗ್ತಾ ಇರುತ್ತೆ. ಇದು ಆಫ್ ಇದ್ದಾಗ ನಮ್ದು ನಾವ್ ಯಾವ ಕಡೆ ಸ್ಕ್ರೀನ್ ಅಲ್ಲಿ ಯಾವ ಕಡೆ ರೊಟೇಟ್ ಮಾಡ್ತೀವೋ ಆ ಕಡೆ ರೊಟೇಟ್ ಆಗುತ್ತೆ. ಓಕೆನಾ, ಇಲ್ಲಿ ಪ್ರತಿಯೊಂದ್ರದ್ದು ಅದರದ್ದೇ ಆದ ಒಂದೊಂದು ಉಪಯೋಗ ಇರುತ್ತೆ, ನಾವು ಉಪಯೋಗ ಪಡಿಸ್ಕೋಬೇಕಷ್ಟೇ. ಓಕೆ, ಇಷ್ಟ. ಈ ಫಸ್ಟ್ನೇ ಕ್ಲಾಸ್ ಅಲ್ಲಿ ನಾ ಕ್ರಿಯೇಟಿವ್ ವಿತ್ ಕನ್ನಡ ಅಂತ ಹೇಳಿ ಒಂದು ನೇಮ್ ಮಾಡ್ತೀನಿ. ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಫಸ್ಟ್ ಟೈಮ್ ಅದನ್ನ ಫಸ್ಟ್ ಅದನ್ನ ಮಾಡ್ತೀನಿ ನಾನು. ಇದು ಕ್ಲಾಸ್ ಅಲ್ಲ, ಇದು ನೆಕ್ಸ್ಟ್ ವಿಡಿಯೋ ಇದ್ದು ಅದು ಕ್ಲಾಸ್ ಅಲ್ಲಿ ಎಲ್ಲ ಹೇಳ್ಕೊಡ್ತೀನಿ. ಫಸ್ಟ್ ಜಸ್ಟ್ ಇದು ನೋಡ್ತಾ ಹೋಗಿ ನಾ ಯಾವ ತರ ಮಾಡ್ತೀನಿ ಅಂತ. ನಾವು ಇಲ್ಲಿ ಸ್ಕೆಚ್ ಅಂತ ಆಪ್ಷನ್ ಇದೆ. ಈ ಫುಲ್ ಫೈಲ್ ಮಾಡೆಲ್ ಟರ್ಮ್ ಹೇಳ್ಕೊಡ್ತೀನಿ ಹೊಸದಾಗಿ. ನೆಕ್ಸ್ಟ್ ಮುಂದಿನ ವಿಡಿಯೋ ಇದ್ದ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ನನ್ನ ಚಾನಲ್ ಫಸ್ಟ್ ಇಲ್ಲಿ ಹಾಕ್ತೀನಿ ನೋಡಿ. ಸ್ಕೆಚ್ ಅಲ್ಲಿ ಹೋಗ್ತೀನಿ, ನನಗೆ ಫ್ರಂಟ್ ನಾನು ಎದುರುಗಡೆ ನೋಡ್ತೀನಿ, ಅದನ್ನ ಸ್ಕೆಚ್ ಫ್ರಂಟ್ ನಾನು ಪ್ಲೇನ್ ಸೆಲೆಕ್ಟ್ ಮಾಡಿದೆ, ಇಲ್ಲಿ ಸ್ಕೆಚ್. ಓಕೆ, ಈ ತರ ಇದ್ದಾಗ ನಾವು ಮಾಡಕ್ಕಾಗಲ್ಲ. ಓಕೆ, ಇದನ್ನ ನಾನು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿ. ಯಾಕಂದ್ರೆ ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ಸುಮ್ಮನೆ ಇದನ್ನ ಇಲ್ಲಿಗೆ ಮುಗಿಸ್ಬಾರ್ದು ಅಂತ ಹೇಳಿ ನನ್ನ ಚಾನಲ್ ನೇಮ್ ಹಾಕಿ ಮುಗಿಸ್ತಾ ಇದ್ದೀನಿ. ಓಕೆ, ನಾನು ಏನ್ ಮಾಡ್ತೀನಿ, ನನ್ನ ಚಾನಲ್ ನೇಮ್ ಇದೆ ಕ್ರಿಯೋ ಸ್ಪೇಸ್ WITH ವಿತ್ ಕನ್ನಡ, ಕ್ರಿಯೋ ವಿತ್ ಕನ್ನಡ. ಓಕೆ, ಈ ತರ ಇದೆ ನನ್ನ ಚಾನಲ್ ನೇಮ್. ಓಕೆ, ನಿಮ್ಗೆ ಯಾರಿಗಾದ್ರೂ
ಇಫ್ ಇನ್ ಕೇಸ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇಕೋ ಅರ್ಥ ಆಗ್ತಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಿ, ಅದಕ್ಕೆ ಯಾವ್ದು ಬೇಕೋ ಅದನ್ನ ನಾನು ವ್ಯವಸ್ಥೆ ಮಾಡ್ತೀನಿ. ಓಕೆ, ಏನು ಹೊಸದ್ರಲ್ಲ ಇಷ್ಟೆಲ್ಲ ಹೇಳ್ತೇನೆ ಅನ್ಕೋಬೇಡಿ, ಪ್ರತಿಯೊಬ್ಬರಿಗೂ ಅರ್ಥ ಆಗ್ಲಿ ಅಂತ ಹೇಳಿ. ಈ ಸಾಫ್ಟ್ವೇರ್ನೆಲ್ಲ ತುಂಬಾ ನಾನು ಎಕ್ಸಾಜರೇಟ್ ಮಾಡ್ತಾ ಇಲ್ಲ. ಅಮೌಂಟ್ ಕಟ್ ಕಲಿಯಕ್ ಹೋಗ್ತಾರೆ, ಅದ್ರ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿರೋದ್ನ ಹೇಳಿ, ಎಷ್ಟು ಗೊತ್ತಿದೆ ಅಷ್ಟ ಹೇಳ್ಕೊಡ್ತೀನಿ ನಿಮ್ಗೆ. ಓಕೆ, ಇದು ಕ್ರಿಯೇಟಿವ್ ಏನಿದೆ, ಕ್ರಿಯೋ ವಿತ್ ಕನ್ನಡ ಅಂದ್ರೆ ಕನ್ನಡದಲ್ಲಿ ಕ್ರಿಯೋ ಕಲೆ ಅಂತ ನನ್ನ ಕಾನ್ಸೆಪ್ಟ್ ಅಷ್ಟೇ. ಇಲ್ಲಿ ಕೊಟ್ಟೆ ನೇಮ್ನ, ಓಕೆ ಕೊಟ್ಟೆ. ನನ್ಗೆ ಇದು ಬಂದ್ಬಿಟ್ಟು 3D ಬೇಕು, 3D ಇಲ್ಲ ನೋಡಿ, ಇದು ನೇಮ್ ಇದೆ. ಸೊ ನಾನು ಸ್ಕೆಚ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸ್ಟ್ರೂಡ್ ಕೊಡ್ತೀನಿ. ನನಗೆ ಬಂದ್ಬಿಟ್ಟು ಒಂದು 30 mm ಸಾಕು. ಓಕೆ, ಈಗ ನೋಡಿ ಕ್ರಿಯೋ ವಿತ್ ಕನ್ನಡ. ನನ್ ಪ್ಲೇನ್ ಬೇಡ, ಆಫ್ ಮಾಡ್ತೀನಿ. ಎಕ್ಸ್ ಬೇಡ, ಕೋಆರ್ಡಿನೇಟರ್ ಬೇಡ, ಎಲ್ಲ ಆಫ್ ಮಾಡ್ತೀನಿ. ಈಗ ನೋಡಿ ಕ್ರಿಯೋ ವಿತ್ ಕನ್ನಡ ರೆಡಿ ಆಯ್ತು. ಝೂಮ್ ಫಿಟ್ ಮಾಡಿದೆ. ನನಗೆ ಕಲರ್ ಚೇಂಜ್ ಮಾಡ್ಬೇಕಾ? ಓಕೆ, ಇವೆಲ್ಲ ಹೇಳ್ಕೊಡ್ತೀನಿ, ಯಾರು ತಲೆ ಕೆಡ್ಸೋ ಅವಶ್ಯಕತೆ ಇಲ್ಲ, ಎಲ್ಲ ಹೇಳ್ಕೊಡ್ತೀನಿ ಹೋಗ್ತಾ ಹೋಗ್ತಾ. ಯಾವ್ದೋ ಒಂದು ವೈಟ್ ಇದನ್ನ ಸ್ಟಾರ್ಟ್ ಮಾಡೋಣ. ವೈಟ್ ಪ್ಯೂರ್ ಆಗಿರುತ್ತಂತೆ, ನಮ್ ಚಾನಲ್ ಪ್ಯೂರ್ ಆಗಿರ್ಲಿ ಅಂತ. ಓಕೆ, ಇಷ್ಟೇ. ಇದರಲ್ಲಿ ಸ್ಟೈಲ್ಸ್ ತುಂಬಾ ಇದೆ. ಓಕೆ, ಈ ತರ ಶೇಡಿಂಗ್ ಎಡ್ಜು ಇದೆಲ್ಲ ನಿಮ್ಗೆ ಮುಂದಿನ ಟೈಮ್ ಅಲ್ಲಿ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ಏನಂತ ಹೇಳಿ ಇನ್ ಡೀಪ್. ಓಕೆ, ನೀವು ಒನ್ಸ್ ಸ್ಟೂಡೆಂಟ್ ಆಗಿರ್ಬೋದು, ನಿಮ್ ಮನೆಯಲ್ಲಿ ನೀವಲ್ಲ, ನೀವು ಇಲ್ಲ ನನ್ಗೆ ಇದು ಇಷ್ಟ ಇಲ್ಲ ಅಂದ್ರೆ ನಿಮ್ ಮನೇಲಿ ಸ್ಟೂಡೆಂಟ್ಸ್ ಇರ್ತಾರೆ, ಮೆಕ್ಯಾನಿಕಲ್ ಅಥವಾ ಡಿಪ್ಲೊಮಾ ಮಾಡ್ತಿರೋ IT ಸ್ಟೂಡೆಂಟ್ಸ್. ಓಕೆ, ನೀವು IT ಸ್ಟೂಡೆಂಟ್ ಆಗಿದ್ರೆ ಇದೊಂದು ಸಾಫ್ಟ್ವೇರ್ ಕಲ್ತ್ರೆ ನಾಳೆ ನೀವು ಬೆಂಗಳೂರಲ್ಲಿ ಬರ್ಬೋದು, ಅಥವಾ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಅಲ್ಲಿ ಇದಕ್ಕೆ ತುಂಬಾ ಜಾಬ್ಸ್ ಗಳು ಇರುತ್ತೆ. ಓಕೆ, ನೀವು ಕಲ್ತ್ಕೊಳ್ಳಿ, ಇದನ್ನ ಯೂಸ್ ಆಗುತ್ತೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋ ಶೇರ್ ಮಾಡಿ. ನಾನು ಹೇಳ್ತೀನಿಲ್ಲ, ನಿಮ್ ಮನೇಲಿ ಕೂತಲ್ಲೇ ಇದನ್ನ ನೀವು 100% ಕಲ್ತ್ಕೊತೀರಾ. ಇದನ್ನ ನಾನ್ ಭರವಸೆ ಕೊಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು, ಏನಾದ್ರು ಇಲ್ಲ ನೀವು ಚೆನ್ನಾಗ್ ಮಾಡ್ತಾ ಇಲ್ಲ, ಇದು ಸ್ವಲ್ಪ ಇಂಪ್ರೂವ್ ಆಗ್ಬೇಕಿತ್ತು ಅಂದ್ರೆ ಕಮೆಂಟ್ಸ್ ಹಾಕಿ ನೋಡೋಣ. ಯಾಕಂದ್ರೆ ನಾನು ಇದಕ್ಕೆ ಹೊಸಬ, ನಾನ್ ಕೆಲ್ಸಕ್ಕೆ ಹೊಸಬ ಅಲ್ಲ, ಬಟ್ ಈ ವಿಡಿಯೋ ಮಾಡೋದ್ರಲ್ಲಿ ಹೇಳ್ಕೊಡೋದ್ರಲ್ಲಿ ಹೊಸಬ. ಅದ್ರಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋಣ. ಬಟ್ ಅಟ್ ಎಂಡ್ ಆಫ್ ದಿ ಡೇ ಅಂದ್ರೆ ಕೊನೆಯಲ್ಲಿ ನೀವು ಕಲ್ತ್ಕೊಳ್ಳಿ. ಫಸ್ಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋರಿಗೆ ಕಲ್ಸಿ, ಅವ್ರು ಕಲ್ತ್ಕೊಂತಾರೆ. ನಿಮ್ ಮನೇಲಿ ಈಗ PUC ಆಗಿರ್ತಾರಲ್ಲ, ಅವ್ರು ನೆಕ್ಸ್ಟ್ ಡಿಪ್ಲೊಮಾ ಮಾಡ್ಬೇಕು, ITI ಮಾಡ್ಬೇಕು, ಅಥವಾ SLC ಆದ್ರೆ ITI ಮಾಡ್ಬೇಕು, ಆ ತರ ಅನ್ಕೊಂತ ಇರ್ತಾರಲ್ಲ, ಅವ್ರಿಗೆ ವಿಡಿಯೋ ತೋರಿಸಿ. ಏನೂ ಇಲ್ಲ, ದಿನಕ್ಕೆ 20-25 ನಿಮಿಷ ಕಳೆದ್ರೆ ಏನಿಲ್ಲ. ನಾನು 20-30 ನಿಮಿಷವರೆಗೂ ವಿಡಿಯೋ ಮಾಡ್ತೀನಿ, ಒಂದ್ ವಿಡಿಯೋ. ಓಕೆ, ಎವ್ರಿ ಫೀಚರ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ನಾನು. ಯಾರು ಅದೇನು ಅಂದ್ರೆ ಒಂದೇ ವಿಡಿಯೋಲಿ ಎಲ್ಲಾ ಫೀಚರ್ಸ್ ಮಾಡ್ಬೋದು, ಅವಾಗ ನಿಮ್ಗೆ ಅರ್ಥ ಆಗಲ್ಲ. ಇನ್ನೊಂದ್ ಏನಾಗುತ್ತೆ ಅಂದ್ರೆ ಅದ್ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಓಕೆ, ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ನನ್ಗೆ ನನ್ನ ವಿಡಿಯೋ ನೋಡಿದಕ್ಕೆ ಯಾರ್ಯಾರು ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನಾನು ಧನ್ಯವಾದ ತಿಳಿಸಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ವಿತ್ ಕ್ರಿಯೋ ವಿತ್ ಕನ್ನಡ. ಓಕೆ, ಎಲ್ಲ ನೀವು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಹೇಳಿದ್ನಲ್ಲ, ಇಂಜಿನಿಯರಿಂಗು ಮತ್ತೆ IT ಸ್ಟೂಡೆಂಟ್ಸ್, ಡಿಪ್ಲೊಮಾ ಸ್ಟೂಡೆಂಟ್ಸ್, ನಿಮ್ ಕಾಲೇಜಲ್ಲಿ ನೀವು ಇದನ್ನ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ನಿಮ್ ಕಾಲೇಜಲ್ಲಿ ಹುಡುಗರಿಗೆಲ್ಲ ತೋರಿಸ್ತೀನಿ ಅಂದ್ರೆ ನಾನು ಅದಕ್ಕೆ ಏನ್ ಬೇಕೋ ಅದ ವ್ಯವಸ್ಥೆನ ನಾ ಮಾಡ್ಕೊಡ್ತೀನಿ. ಓಕೆ, ಮುಂದೆ ದಿನಗಳಲ್ಲಿ ಯಾರಿಗಾದ್ರೂ ಕೆಲಸ ಬೇಕಿತ್ತು ಅಂದ್ರೆ ಅವರು ಅದಕ್ಕೆ ಕೇಪಬಲ್ ಇದ್ದಾರೆ ಅಂದ್ರೆ ಆ ಕೆಲ್ಸದ ವೇಕೆನ್ಸಿ ಕೂಡ ನಾನು ಇದರಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.